ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಾನವ ಜೀವಿಗಳಲ್ಲೆಲ್ಲ ದೈವಿ ಅಂಶವಿದ್ದು ಜೀವನಕ್ಕೆ ಒಂದು ಅರ್ಥ ಅಥವಾ ಉದ್ದೇಶವನ್ನು ಅದು ನೀಡುತ್ತದೆ. ಜಾಗೃತ ಮನಸ್ಸಿನ ಅನುಭವಗಳು ದಿನ ಕಳೆದಂತೆ ಮರೆತು ಹೋಗಿ ಸಂಸ್ಕಾರ ರೂಪದಲ್ಲಿ ಸುಪ್ತ ಮನಸ್ಸಿನ ಆಳದಲ್ಲಿ ಹುದುಗಿರುತ್ತದೆ. ಅತೀಂದ್ರಿಯ ಶಕ್ತಿ ಇರುವಂಥವರು ಮಾತ್ರವೇ ಅದನ್ನು ಗುರುತಿಸಬಹುದಾಗಿದೆ. ಆ ಗುರಿಯ ಕಡೆಗೆ ಸಾಗುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದಾತ್ಮ ಜ್ಞಾನಗೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ. ಆದಿತ್ಯ ಹೃದಯ ಸ್ತೋತ್ರದಲ್ಲಿ ನಾವು ಶಿವ ಎನ್ನುವಂತಹ ಪದದ ಅರ್ಥವನ್ನ ಹಿಂದಿನ ಸಂಚಿಕೆಯಲ್ಲಿ ಅರಿತುಕೊಂಡ್ವಿ. ಹಾಗೆಯೇ ಅದರ ಮುಂದಿನ ಪದ ಸ್ಕಂದ ಎನ್ನುವಂತಹ ಈ ಪದದ ಅರ್ಥವನ್ನ ಇಂದಿನ ಸಂಚಿಕೆಯಲ್ಲಿ ತಾವು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಗುರುಗಳೇ. ಸೂರ್ಯ ಮಂಡಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ದ್ವಾರಪಾಲಕನಾಗಿ ದಿಂಡಿ ಅನ್ನುವ ಹೆಸರಿನಲ್ಲಿ ಶಿವನಿದ್ದಾನೆ ಅಂತ ಹೇಳಿದ್ರಿ. ಮತ್ತೊಬ್ರು ಯಾರು ಅಂತ ತಾವೀಗ ತಿಳಿಸ್ಕೊಡಿ. ಏಷ ಬ್ರಹ್ಮಾಜ ವಿಷ್ಣುಶ್ಚ ಶಿವಃ ಸ್ಕಂದಃ. ಏಷ ಈತನೇ ಕಣಪ್ಪ. ಯಾರು? ಬ್ರಹ್ಮನೂ ಈತನೇ, ವಿಷ್ಣುವೂ ಈತನೇ, ಶಿವನೂ ಈತನೇ, ಸ್ಕಂದನೂ ಈತನೇ. ಸ್ಕಂದ ಅಂದ್ರೆ ಯಾರು? ಸ್ಕಂದ ಅನ್ನುವ ಹೆಸರು ಹೇಗೆ ಬಂತು, ಅದರ ಅರ್ಥವೇನು ಅನ್ನುವುದು ಗೊತ್ತಾಗಿಬಿಟ್ರೆ ಹೇಗೆ ಸೂರ್ಯನಿಗೂ ಇದಕ್ಕೂ ಸಂಯೋಜನೆ ಆಗುತ್ತೆ ಅಂತ ನಾವು ನೋಡಬಹುದು. ಈಶ್ವರ ಪಾರ್ವತಿಯನ್ನು ಮದುವೆಯಾಗಿದ್ದಾನೆ. ಪಾರ್ವತಿಯನ್ನು ಮದುವೆಯಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈಶ್ವರನಿಗೆ ಒಬ್ಬ ಮಗ ಹುಟ್ಟಬೇಕಾಗಿದೆ. ಈಶ್ವರನಿಗೆ ಮಗ ಯಾಕೆ ಹುಟ್ಟಬೇಕಾಗಿದೆ ಅಂದ್ರೆ ತಾರಕಾಸುರನ ಸಂಹಾರ ಆಗಬೇಕಾಗಿದೆ. ತಾರಕಾಸುರನ ಸಂಹಾರ ಆಗುವುದಕ್ಕೂ ಇದಕ್ಕೂ ಏನಯ್ಯ ಸಂಬಂಧ ಅಂತ ಹೇಳಿದ್ರೆ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷವಾದಾಗ ತಾರಕನಿಗೆ ಕೇಳಿದ್ದ. ತಾರಕ ಮೊದಲು ಕೇಳಿದ, ಎಲ್ಲರೂ ಕೇಳೋ ಹಾಗೆ ನನಗೆ ಸಾವೇ ಬರಬಾರ್ದು ಅಂತ. ಬ್ರಹ್ಮ ಹೇಳಿದ, ಇಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು, ಬೇರೆ ಇನ್ನೇನಾದ್ರೂ ಕೇಳು. ಅವನು ಯೋಚನೆ ಮಾಡ್ದ. ಈ ಈಶ್ವರ ಏನ್ ಮಾಡ್ತಾ ಇದ್ದಾನೆ? ತಪಸ್ ಮಾಡ್ತಾ ಇದ್ದಾನೆ. ಯಾಕೆ ತಪಸ್ ಮಾಡ್ತಾ ಇದ್ದಾನೆ? ವಿರಹಿಯಾಗಿದ್ದಾನೆ. ಯಾಕೆ ವಿರಹಿಯಾಗಿದ್ದಾನೆ? ಅದು ಶಾಶ್ವತ ವಿರಹವಾದ್ದರಿಂದಾಗಿ ತಪಸ್ ಮಾಡ್ತಾ ಇದ್ದಾನೆ. ಯಾಕೆ ಶಾಶ್ವತ ವಿರಹ ಆಗಿದೆ? ಅವನ ಹೆಂಡತಿ ಸತಿ ಸತ್ತೋಗಿದ್ದಾಳೆ. ಆ ಸತಿಯನ್ನು ಮದುವೆಯಾದ ಈಶ್ವರ ಪ್ರತಿಜ್ಞೆ ಮಾಡಿದ್ದ, ನಾನು ನಿನ್ನನ್ನು ಬಿಟ್ಟು ಮತ್ತೆ ಯಾರನ್ನು ಮದುವೆಯಾಗುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಇವಳು ಸತ್ತೋಗ್ಬಿಟ್ಟಿದ್ದಾಳೆ. ಇನ್ನೇನಾದ್ರು ಆಗೋದಕ್ಕೆ ಸಾಧ್ಯ ಉಂಟೋ? ಇಲ್ಲ. ಅದಕ್ಕೆ ಈ ತಾರಕ ಏನ್ ಮಾಡ್ಬಿಟ್ಟ, ಬ್ರಹ್ಮನಿಗೆ ಕೇಳ್ದ, ನೋಡಯ್ಯ, ನನಗೆ ಈಶ್ವರನ ಮಗನಿಂದ ಸಾವಾಗ್ಲಿ ಅಂತ. ಈಶ್ವರ ಮದುವೆ ಆದ್ರೆ ತಾನೇ ಮಗ ಹುಟ್ಟೋದು. ಅವನು ಮದುವೆ ಆಗಲ್ಲ. ಯಾಕೆಂದ್ರೆ ಪ್ರಮಾಣ ಮಾಡಿದ್ದಾನೆ, ನಿನ್ನನ್ನು ಬಿಟ್ಟರೆ ಮತ್ತೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ. ಈಗ ಹೇಗೆ ಮಗ ಹುಟ್ಟುತ್ತಾನೆ ಅನ್ನೋದು ತಾರಕಾಸುರನ ಲೆಕ್ಕಾಚಾರ. ದೈವದ ಲೆಕ್ಕಾಚಾರ ಮತ್ತೊಂದು ತರಹ ಇರುತ್ತೆ. ಈಗ ಭಾರತೀಯ ತತ್ವದಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಮತ್ತು ಯಾವ ತತ್ವದಲ್ಲಿಯೂ ಯಾವ ಧರ್ಮದಲ್ಲಿಯೂ ಇಲ್ಲದೆ ಇರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಶಾಶ್ವತ ಸತ್ಯ ಯಾವುದಪ್ಪ ಅಂತ ಹೇಳಿದ್ರೆ, ದೇಹಕ್ಕೆ ಮಾತ್ರವೇ ಮೃತ್ಯುವೇ ವಿನಃ ಆತ್ಮಕ್ಕೆ ಅಲ್ಲ. ಆತ್ಮ ಅನ್ನತಕ್ಕಂಥದ್ದು ಶಾಶ್ವತ ಸತ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಸತೀಮಣಿ ಸತ್ತಿದ್ದರೂ ಆ ಸತಿ ಅನ್ನತಕ್ಕಂಥವಳ ದೇಹದ ಒಳೆಯ ಒಂದು ಆತ್ಮ ಇದೆಯಲ್ಲ, ಅದಕ್ಕೆ ಸಾವಿಲ್ಲ ಅನ್ನುವುದನ್ನು ಸಾಧಿಸುವುದು ಈ ಕಥೆಯ ಮೂಲ ಉದ್ದೇಶ. ಆ ಸತಿಯ ದೇಹದ ಒಳಗೆ ಇರತಕ್ಕಂಥ ಆತ್ಮ ಈಗ ಮತ್ತೊಂದು ದೇಹವನ್ನು ಧರಿಸಿ ಹುಟ್ಟಿದೆ. ಅದೇ ಪಾರ್ವತಿ. ಈಗ ಈಶ್ವರ ಮಾಡಿದ ಪ್ರತಿಜ್ಞೆ ಸರಿಯೇ, ನಿನ್ನನ್ನು ಬಿಟ್ಟು ಇನ್ನು ಯಾರನ್ನು ಮದುವೆಯಾಗುವುದಿಲ್ಲ. ಈಗ ಸತಿಯ ದೇಹದ ಒಳಗಿದ್ದ ಆತ್ಮವೇ ಮತ್ತೊಂದು ದೇಹವನ್ನು ಧರಿಸಿರುವುದರಿಂದ ಪಾರ್ವತಿನ ಮದುವೆ ಆಗ್ತಾರೆ, ದೊಡ್ಡ ವಿಷಯ ಅಲ್ಲ. ಇದು ಆ ಪೆಟ್ಟಣ್ಣಂಗೆ ಗೊತ್ತಾಗಲಿಲ್ಲ. ಇರಲಿ, ಮದುವೆ ಆಯ್ತು.
ಉದ್ದೇಶ ಏನಿವಾಗ? ತಾರಕಾಸುರನ ಸಂಹಾರ. ಅದಕ್ಕಾಗಿ ಶಿವಪುತ್ರನ ಉದಯ ಆಗಬೇಕು. ಗಂಡ ಹೆಂಡತಿ ಈಶ್ವರ ಮತ್ತು ಪಾರ್ವತಿ ಅವ್ರ ಪಾಡಿಗೆ ಅವರು ಸಂಸಾರ ಮಾಡ್ತಾ ಇದ್ದಾರೆ. ಅಂದ್ರೆ ಮಗನ ಸೃಷ್ಟಿಗೆ ಪ್ರಯತ್ನ ಪಡ್ತಾ ಇದ್ದ. ಈ ದೇವತೆಗಳಿಗೆ ತಲೆಹರಟೆ ಜಾಸ್ತಿ. ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆಲ್ಲ ತಲೆ ಹಾಕ್ತಾರೆ. ಈ ಮಗು ಹುಟ್ಟಬೇಕಾದ್ದೇ ತಾರಕನ ಸಂಹಾರಕ್ಕೆ. ಆ ಮಗುವೇ ಇವರಿಗೆ ರಕ್ಷಕ ಆಗಬೇಕು ಭವಿಷ್ಯದಲ್ಲಿ. ಆ ಮಗುವೇ ದೇವತೆಗಳಿಗೆಲ್ಲ ಸೇನಾಧಿಪತಿ ಆಗಬೇಕು ಇವರ ಪರವಾಗೇನೆ. ಇವರಿಗೆ ಇದ್ದಕ್ಕಿದ್ದಾಗೆ ಸಂದೇಹ ಬಂದ್ಬಿಟ್ಟು ಏನಂತ, ಈಶ್ವರನಂತಹ ಈಶ್ವರನ ತೇಜಸ್ಸನ್ನ ಪಾರ್ವತಿ ತಟ್ಕೊಳಕಾಗುತ್ತೋ ಇಲ್ಲೋ? ಇವ್ರು ಯಾಕ್ರಿ? ಇವ್ರು ಏನಾಗಬೇಕಾಗಿದೆ? ಇವ್ರು ಬೇಕಲ್ಲ, ಇವರಿಗೆ ದೇವಸೇನಾನಿ ಬೇಕಾಗಿದೆ. ಅವ್ರ ಪಾಡಿ ಅವರು ಬಾಯಿ ಮುಚ್ಕೊಂಡಿರೋದ್ರ ಬದಲು ಈಶ್ವರನ ಹತ್ರಕ್ಕೆ ಹೋದ್ರು. ಈಶ್ವರನ ಹತ್ರಕ್ಕೆ ಹೋಗಿ ಕೇಳಿದ್ರು, ಈಶ್ವರನೇ, ನಿನ್ನ ತೇಜಸ್ಸನ್ನ ನೀನೇನಾದರೂ ಪಾರ್ವತಿಯಲ್ಲಿ ನಿಕ್ಷೇಪ ಮಾಡಿಬಿಟ್ರೆ ಅವಳು ತಟ್ಕೊಳಕಾಗುತ್ತೋ ಇಲ್ವಾ? ಆದ್ರಿಂದ ನೀನು ಮಾಡಬೇಡ ಅಂದ್ಬಿಟ್ರೆ. ಪಾಪ ಈಶ್ವರ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಪಾರ್ವತಿ ಸಿಟ್ಟದ್ದು. ಅಷ್ಟು ಹೊತ್ತಿಗಾಗಲೇ ಈಶ್ವರನ ತೇಜೋ ಬಿಂದುಗಳು ಕೆಲವು ಹೋಗಿದ್ದು. ಅದೇನ್ ಮಾಡೋದೀಗ ಅಂತ ಪ್ರಶ್ನೆ ಬಂತು. ಅದು ಎಷ್ಟು ತೀಕ್ಷ್ಣವಾಗಿತ್ತು ಅಂದ್ರೆ ಅದನ್ನ ತಟ್ಕೊಳಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ ಹಿಡ್ಕೊಳ್ಳೋದಕ್ಕೆ. ಆಗ ಹೇಳಿದ್ರು, ಏ ಅಗ್ನಿ, ನೀನು ಈಶ್ವರನ ತೇಜೋ ಬಿಂದುಗಳನ್ನು ಧರಿಸು ಅಂತ ಹೇಳಿದ್ರು. ಅಗ್ನಿ ಅದನ್ನು ಧರಿಸ್ತಾ, ಅಯ್ಯಪ್ಪ ನಾ ಕೈ ಇಟ್ಕೊಳಕ್ ಆಗಲ್ಲ, ಈಶ್ವರನ ಮಹಾ ಸುಟ್ಟು ಹೋಗ್ತಾ ಇದ್ದೀನಿ, ನಾನೇ ಸುಟ್ಟರೆ ನನ್ನನ್ನೇ ಸುಟ್ಟು ಹಾಕ್ಬಿಡ್ತಾ ಇದ್ದೀನಿ, ನನ್ನ ಕೈ ಇಟ್ಕೊಳಕ್ ಆಗಲ್ಲ ಅಂತ. ಸರಿ, ನೀನು ಅದನ್ನ ಗಂಗೆಯಲ್ಲಿ ಬಿಟ್ಬಿಡು ಅಂತ ಹೇಳಿ ಈಶ್ವರ ಅಲ್ಲಿಂದ ಅಗ್ನಿ ಗಂಗೆ ಬಿಡು ಅಂತ ಹೇಳಿ ಗಂಗೆ ಬಿಟ್ಟು ಗಂಗೆ ಸ್ವಲ್ಪ ಹೊತ್ತು ಧರಿಸಿದಳು. ನನ್ನ ಕೈ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ಮತ್ತೇನ್ ಮಾಡ್ತೀಯ? ನನಗೆ ಧರಿಸೋಕೆ ಆಗ್ತಾ ಇಲ್ಲ. ಅಲ್ಲ, ದೇವತೆ ಹೇಳಿ ನಿಜ ಇರ್ಬೋದು, ಪಾರ್ವತಿ ತಟ್ಕೊಳ್ತಿದ್ಲೋ ಇಲ್ವೋ ಅದನ್ನ. ಕೊನೆಗೆ ಗಂಗೆ ಹೇಳಿದ್ರು, ಹೇಗೂ ನೆಲದಲ್ಲಿ ಹೋಗ್ತಿದ್ಯಲ್ಲ ಒಂದ್ ಕಡೆ ಹಾಕದನ್ನ. ಆಕೆ ಒಂದು ಕಡೆಗೆ ವಿಸರ್ಜನೆ ಮಾಡಿದ್ರು. ಪಕ್ಕದಲ್ಲಿ ಒಂದು ದರ್ಭೆಯ ವನ ಇತ್ತು, ಅಲ್ಲಿ ಹೋಗೋದು ಬಿತ್ತು. ಈಶ್ವರನ ತೇಜೋ ಬಿಂದುಗಳು ಈಶ್ವರನಿಂದ ಅಗ್ನಿಗೆ, ಅಗ್ನಿಯಿಂದ ಗಂಗೆಗೆ, ಗಂಗೆಯಿಂದ ಈಗ ಭೂಮಿ ಮೇಲೆ ಬಿದ್ದಿದೆ. ಎಲ್ಲಿ ಬಿತ್ತು? ದರ್ಭೆಯ ವನದಲ್ಲಿ ಬಿತ್ತು. ಅದಕ್ಕೆ ಸಂಸ್ಕೃತದಲ್ಲಿ ಶರವಣ ಅಂತ ಕರೀತಾರೆ. ಆ ಬಿದ್ದ ಜಾಗದಲ್ಲಿ ಒಂದು ಮಗು ಹುಟ್ಟಿತು. ಈ ತಾಯಿ ಯಾರು? ಅಗ್ನಿಯೂ ಅಲ್ಲ, ಗಂಗೆಯೂ ಅಲ್ಲಿಲ್ಲ, ಶರವಣದಲ್ಲಿ ಮಗು ಬಿದ್ದಿದೆ. ಈಗ ಆ ಮಗುವಿಗೆ ಸ್ತನ್ಯಪಾನ ಮಾಡಿಸ್ಬೇಕು, ಅಳ್ತಾ ಇದ್ದಾನೆ. ಏನ್ ಮಾಡೋದು ಈಗ? ಆಗ ಅಲ್ಲಿ ಕೃತ್ತಿಕೆಯರು ಬಂದರು. ಕೃತ್ತಿಕೆಯರು 6 ಮಂದಿ. 6 ಮಂದಿಯೂ ತಾವು ಹಾಲು ಕೊಡ್ತೀವಿ ಅಂತ ಬಂದು. ಆ ಮಗು ಹಾಲು ಬೇಕಾಯಿತು. ಆದ್ರೆ ಸಮಸ್ಯೆ ಏನಾಯ್ತು ಗೊತ್ತಾ? ಆ 6 ಮಂದಿಯಲ್ಲಿ ನಾನು ಮೊದಲು ಇವನು ಹಾಲು ಕೊಡ್ಬೇಕು, ನಾನು ಇವನು ಮೊದಲು ಹಾಲು ಕೊಡ್ಬೇಕು ಅಂದ್ರು. ಅವರವರೇ ಕಿತ್ತಾಟ ಶುರುವಾಯ್ತು. ಆಗ ಕೊನೆಗೆ ಆ ಮಗುವಿಗೆ ನಾನು ಎಲ್ಲರ ಹಾಲು ಒಟ್ಟಿಗೆ ಕುಡಿತೀನಿ ಅಂತ ಹೇಳಿ ಆರ್ಮುಖ ಆಗೋಯ್ತು. ಅದೇ ಆರ್ಮುಗಂ ಅಂತ ಕರೆಯೋದು. ಅದನ್ನೇ ಷಣ್ಮುಖ ಅಂತ ಕರೀತಕ್ಕಂಥ. ಅವನು ಇಡೀ ದಿವಸ ಸಂಪೂರ್ಣವಾಗಿ 6 ಕೃತ್ತಿಕೆಯರ ಎದೆ ಹಾಲನ್ನು ಕುಡಿದು 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 ಒಂದೇ ದಿವಸದಲ್ಲಿ ಬೆಳೆದ. ಹೀಗಾಗಿ ಅವನಿಗೆ ಆರ್ಮುಗಂ ಅಂತಲೂ ಷಣ್ಮುಖ ಅಂತಲೂ ಹೆಸರಾಯಿತು. ಯಾರು ಹಾಲು ಕೊಟ್ಟಿದ್ದ ಅವನಿಗೆ? ಕೃತ್ತಿಕೆಯರು ಕೊಟ್ಟಿದ್ದರಿಂದ ಅವನಿಗೆ ಕಾರ್ತಿಕೇಯ ಅಂತಕ್ಕಂಥ ಹೆಸರಾಯಿತು. ಯಾವ ವನ ಪಕ್ಕದಲ್ಲಿ ಅವನು ಹುಟ್ಟಿದ? ಆದ್ದರಿಂದ ಅವನು ಶರವಣ ಭವ ಅನ್ನತಕ್ಕಂಥ ಹೆಸರುವಾಯಿತು. ಯಾರವನು ಎತ್ಕೊಂಡು ಬಂದಿದ್ದು? ಅಗ್ನಿ. ಅದನ್ನ ಅಗ್ನಿ ಸಂಭವ ಅಂತ ಕರೆದರು. ಗಂಗೆಯೂ ಕರ್ಕೊಂಡು ಬಂದಿದ್ದ ಗಂಗಾಪುತ್ರ ಅಂದ್ರು. ಆದ್ರೆ ಮಹಾ ಅನ್ಯಾಯ ಏನು ಗೊತ್ತಾ? ಅವನು ಹುಟ್ಟಬೇಕಾದ ಪಾರ್ವತಿಗೆ. ಪಾರ್ವತಿ ಬಿಟ್ಟು ಎಲ್ಲರ ಹೆಸರು ಬಂತದೊಳಗೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಒಂದು ಹೆಸರನ್ನ. ಅವನು ಈಶ್ವರನಿಂದ ಅಗ್ನಿಗೆ ಜಾರಿ ಬಿದ್ದ, ಅಗ್ನಿಯಿಂದ ಗಂಗೆಗೆ ಜಾರಿ ಬಿದ್ದ, ಗಂಗೆಯಿಂದ ಭೂಮಿಗೆ ಜಾರ. ಸಂಸ್ಕೃತದಲ್ಲಿ ಜಾರುವಿಕೆಗೆ ಸ್ಕನ್ನ ಅಂತ ಕರೀತಾರೆ. ಹೀಗಾಗಿ ಅವನಿಗೆ ಮತ್ತೊಂದು ಹೆಸರು ಬಂತು, ಸ್ಕಂದ ಅಂತ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವ ಸ್ಕಂದ.
ಇವನು ಸ್ಕಂದ ಕಣಯ್ಯ. ಸ್ಕಂದನೂ ಈತನೇ. ಯಾರು? ಸೂರ್ಯನೇ. ಹಾಗಾದ್ರೆ ಸೂರ್ಯನಿಗೂ ಈ ಸ್ಕಂದನಿಗೂ ಏನು ಸಾಮ್ಯ ಇದೆ? ಸ್ಕಂದನ ಸ್ಥಾನ ಸೂರ್ಯಮಂಡಲದಲ್ಲಿ ಎಲ್ಲಿ? ಇವುಗಳಿಂದ ಮುಂದಿನ